ನಮಸ್ತೆ ಬಂಧುಗಳೇ. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನೆಲ್ಲ ಪ್ರೀತಿಯ ಫೇಸ್ಬುಕ್ ಫಾಲೋವರ್ಸ್ಗೆ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ಒಂದು ಸುಂದರವಾದ ಪ್ರಕೃತಿ ವನ ಸಿರಿಯ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ಹಾಗೆ ಈ ಒಂದು ಸ್ಥಳದ ಒಂದು ಪರಿಚಯವನ್ನು ಸಹ ಮಾಡಿಕೊಡ್ತೀನಿ. ತಾವು ವೀಕ್ಷಣೆ ಮಾಡಬಹುದು ಬಂಧುಗಳೇ, ನನ್ನ ಹಿಂದೆ ಎಷ್ಟು ಅದ್ಭುತವಾದ ಪ್ರಕೃತಿಯ ತಾಣ ಎಷ್ಟು ಸುಂದರವಾಗಿ ಕಣ್ಗೊಳಿಸುತ್ತಿದೆ ಅಂತಕ್ಕಂಥದ್ದನ್ನ ನೀವು ವೀಕ್ಷಣೆಯನ್ನ ಮಾಡಬಹುದು. ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಒಂದು ಪ್ರವಾಸಿ ತಾಣ ನೋಡಿ. ಕೆಳಗಡೆ ಎಲ್ಲ ರಸ್ತೆ ತುಂಬಾ ಸುಂದರವಾಗಿದೆ. ಈ ಒಂದು ಸ್ಥಳದ ಸಾಕಷ್ಟು ವಿಚಾರವನ್ನ ನೀಡ್ತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ, ಕೊನೆ ತನಕ ನೋಡಿ. ಗೆಳೆಯರೆ, ಇದುವೇ ಪಟ್ಲಾ ಬೆಟ್ಟ. ಯಾವ ಬೆಟ್ಟ? ಪಟ್ಲಾ ಬೆಟ್ಟ ಅಂತ. ಲಾಸ್ಟ್ ಟೈಮು ಇಲ್ಲಿನ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದೆ. ತಾವು ವೀಕ್ಷಣೆ ಮಾಡಿ. ಸುತ್ತಮುತ್ತ ಸುಂದರವಾದ ವ್ಯೂ ನಮಗೆ ಕಾಣಿಸ್ತಾ ಇದೆ. ನಾವು ನಮ್ಮ ದ್ವಿಚಕ್ರ ವಾಹನದ ಮೂಲಕ ಈ ಒಂದು ರಸ್ತೆಯನ್ನು ಅನುಸರಿಸಿ ಆಗಮಿಸ್ತೀವಿ. ರಸ್ತೆ ತುಂಬ ಖರಾಬಾಗಿದೆ. ಏನೋ ದ್ವಿಚಕ್ರ ವಾಹನ ಸವಾರರಿಗೆ ಇವಾಗ ಇತ್ತೀಚೆಗೆ ಅನುಮತಿಯನ್ನು ನೀಡ್ತಾ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಯಾರು ಪ್ರವಾಸಿಗರಿಲ್ಲ, ಯಾರೂ ಇಲ್ಲ. ಯಾರೊಬ್ಬರು ಲೋಕಲ್ನವ್ರು ಹೇಳಿದ್ದು. ಸದ್ಯ ಅಲ್ಲಿ ಗೇಟ್ ಓಪನ್ ಇತ್ತು, ನಾವು ಮೇಲ್ಗೆ ಬಂದಿದ್ದೀವಿ. ಅಂದರೆ ಯಾರು ಕೇಳೋರಿಲ್ಲ. ಏನು ಪ್ರವಾಸಿಗರು ಆಗಮಿಸ್ತಕ್ಕಂಥ ಅಂದರೆ ಜೂನ್ ಜುಲೈ ತಿಂಗಳು ಈ ಸಂದರ್ಭದಲ್ಲಿ ತುಂಬ ಸ್ಟ್ರಿಕ್ಟ್ ಇರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಏನು ಈಗ ಜನವರಿ ತಿಂಗಳು ಆಗಮಿಸಿದ್ದೀನಿ. ಎಲ್ಲ ಒಂಥರ ಬೇಸಿಗೆ ಪ್ರಾರಂಭದ ದಿನಗಳು, ಆದ್ದರಿಂದ ಯಾರೂ ಸಹ ಇಲ್ಲ ಇಲ್ಲಿ. ಮುಂದಿನ ದಿವಸ ದಯವಿಟ್ಟು ಸಂಬಂಧಪಟ್ಟವರು ಈ ಒಂದು ಪ್ರವಾಸಿ ತಾಣದ ಏಳಿಗೆಗಾಗಿ ದಯವಿಟ್ಟು ಶ್ರಮಿಸಬೇಕು. ಇಲ್ಲಿನ ಪ್ರಕೃತಿಯ ಸೊಬಗನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳಲು ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ಸುಂದರವಾದ ಪಟ್ಲಾ ಬೆಟ್ಟದ ವೀಕ್ಷಣೆಯನ್ನು ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ಬಹಳ ಚೆನ್ನಾಗಿದೆ. ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟೆ, ಮತ್ತೆ ಮೇಲ್ ಕತ್ತಾ ಇದ್ದೀನಿ. ಇಲ್ಲಿ ಏನು ದ್ವಿಚಕ್ರ ವಾಹನಕ್ಕೆ ಸೂಕ್ತ ಇದೆಯಾ ರಸ್ತೆ ಅಂತ ನೋಡಲು ಕೆಳಗಡೆ ಬಂದಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಸ್ವಲ್ಪ ಇಲ್ಲಿನ ಆಗುಹೋಗುಗಳನ್ನು ತಿಳ್ಕೊಂಡು ಪ್ರವಾಸಿಗರು ಆಗಮಿಸಿ. ಯಾಕೆಂದರೆ ನಾನು ಸೂಕ್ತ ಮಾಹಿತಿಯನ್ನು ಪಡೆಯೋದಿಲ್ಲ. ಇಲ್ಲಿ ಏನಪ್ಪ ಅಂದರೆ ಕೆಳಗಡೆ ನಿಷೇಧ ಇದೆ ಸರ್ ಅಂದ್ಕೊಂಡು ಯಾರೋ ಒಬ್ರು ಹೇಳಿದ್ರು, ಪುಣ್ಯಾತ್ಮರು. ಹಾಗೆ ಮುಂದಕ್ಕೆ ಬಂದೆ. ಆಮೇಲೆ ಇನ್ನೊಬ್ರನ್ನ ಕೇಳಿದೆ. ಅವ್ರು ಇದ್ಕೊಂಡು ಸರ್ ಹೋಗೋರು ಹೋಗ್ತಾರೆ, ಆದರೆ ಈ ಜೂನ್ ಜುಲೈ ತಿಂಗಳು ಪ್ರವಾಸಿಗರು ಹೆಚ್ಚಾದಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಇರ್ತದೆ ಸರ್ ಅಂತ ಹಿಂಗೆ ಹೇಳಿದ್ರು. ಆದ್ದರಿಂದ ನಾನು ಮೊದಲೊಂದು ಸಲ ಬಂದಿದ್ದೆ. ಮತ್ತೆ ಈ ಒಂದು ಪಟ್ಲಾ ಬೆಟ್ಟಕ್ಕೆ ಆಗಮಿಸಿದ್ದೀನಿ. ಪ್ರವಾಸಿಗರಿಗೆ ಸೂಕ್ತ ಮಾಹಿತಿ ಇರೋದಿಲ್ಲ, ಅದಕ್ಕೋಸ್ಕರ ನಾನು ವಿವರವಾಗಿ ತಿಳಿಸ್ತಾ ಇದ್ದೀನಿ. ಇಲ್ಲಿನ ವೀಕ್ಷಣೆ ಕಣ್ತುಂಬಿಕೊಳ್ರಪ್ಪ. ಪಟ್ಲಾ ಬೆಟ್ಟದ ವೀಕ್ಷಣೆ ಇದಾಗಿರ್ತದೆ. ಅಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಇದೆ. ಅಲ್ಲಿಗೂ ಸಹ ಭೇಟಿ ನೀಡ್ತೀನಿ. ಬಿಸ್ಲೆ ವ್ಯೂ ಪಾಯಿಂಟಲ್ಲಿ ಒಂದು ಅದ್ಭುತ ಏನಪ್ಪ ಅಂದರೆ ಎದುರುಗಡೆ ನಮಗೆ ಇಲ್ಲೂ ಸಹ ಕಾಣ್ತೈತೆ ಕುಮಾರ ಪರ್ವತ, ಪುಷ್ಪಗಿರಿ, ಏನು ಈ ವ್ಯೂ ಪಾಯಿಂಟ್ಗಳೆಲ್ಲ ಕಾಣಿಸುತ್ತೆ ಎದುರುಗಡೆ. ದಯವಿಟ್ಟು ನಿರೀಕ್ಷಿಸಿ. ಒಂದ್ಸಲ ಸುತ್ಕೊಂಡು ಬಂದ್ಬಿಡ್ತೀನಿ. ಈ ಒಂದು ಪ್ರಕೃತಿಯ ವೀಕ್ಷಣೆಯನ್ನು ತೋರ್ಪಡಿಸಲು ಒಂದು ಸಲ ಸುತ್ಕೊಂಡು ಬರ್ತೀನಿ. ನಿಮಗೋಸ್ಕರ, ನನ್ನೆಲ್ಲ ಪ್ರವಾಸಿಗರಿಗೋಸ್ಕರ, ನನ್ನೆಲ್ಲ ಫಾಲೋವರ್ಸ್ ಮತ್ತು ನನ್ನೆಲ್ಲ ಯೂಟ್ಯೂಬ್ ಚಾನಲ್ ಚಂದಾದಾರರಿಗಾಗಿ ಈ ಒಂದು ಪ್ರವಾಸಿ ತಾಣದ ಸುತ್ತುವರೆದ ಪ್ರದೇಶದ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ.
ನೋಡಿ ಹೇಗಿದೆ. ಸೊ ನಾವು ನಮ್ಮ ದ್ವಿಚಕ್ರ ವಾಹನದ ಮೂಲಕ ಈ ಒಂದು ರಸ್ತೆಯನ್ನು ಅನುಸರಿಸಿ ಮೇಲ್ಭಾಗಕ್ಕೆ ಬಂದಿರ್ತೀವಿ. ಸೊ ಜೂನ್ ಜುಲೈ ತಿಂಗಳಲ್ಲಿ ಸೊ ಈ ಮೇಲ್ಗಡೆ ಪ್ರವೇಶ ಇಲ್ವಂತೆ. ಪ್ರವಾಸಿಗರು ಹೆಚ್ಚಾದಂತಹ ಸಂದರ್ಭದಲ್ಲಿ ಅಂದರೆ ಮಳೆಗಾಲ, ಈ ಮಳೆ ಸಂದರ್ಭದಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ಒಂದು ನಿಮಿಷ ಮೈಕ್ ಸರಿ ಮಾಡ್ಕೊಳ್ತೀನಿ. ಎಸ್, ನೋಡಿ ಗಾಳಿ ಯಾವ ರೀತಿ ಬೀಸ್ತೈತೆ, ಗಾಳಿ ಸೌಂಡ್ ನೋಡಿ. ಇಲ್ಲಿ ನೋಡಿ ಹೇಗಿದೆ ಡೌನು. ಕೆಳಗಡೆ ಎಲ್ಲ ಹೋಮ್ ಸ್ಟೇ ಎಲ್ಲ ಇದೆ. ಸೊ ತಾವು ಬಂದು ಏನು ಇಲ್ಲಿ ಉಳಿದುಕೊಳ್ಳಬಹುದು. ಹಾಗೆ ಬೆಳಗಿನ ಸಮಯ, ಸಂಜೆ ಸಮಯ ಇಲ್ಲಿ ಸೂರ್ಯೋದಯವಾಗ್ತಕ್ಕಂಥ ವ್ಯೂ, ಸೂರ್ಯಾಸ್ತವಾಗ್ತಕ್ಕಂಥ ವ್ಯೂ ಅನ್ನ ಪಡೆಯಬಹುದು. ನೋಡಿ ಹೇಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಅಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಇದೆ. ಹಾಗೆ ಇಲ್ಲಿ ಕುಮಾರ ಪರ್ವತ ಮತ್ತು ಪುಷ್ಪಗಿರಿ ಏನೋ ಈ ಒಂದು ಎತ್ತರದ ಪ್ರದೇಶಕ್ಕೂ ಸಹ ಭೇಟಿ ನೀಡಬಹುದು. ಸೊ ಅದು ಸುಬ್ರಹ್ಮಣ್ಯ ಹೋಗಿ ಸುಬ್ರಹ್ಮಣ್ಯದಿಂದ ಬರಬೇಕಾಗತ್ತೆ. ಹಾಗೆ ಯಾವುದೋ ಇಲ್ಲೊಂದು ಮಾರ್ಗ ಇದೆಯಪ್ಪ, ಈ ಕಡೆ ಒಂದು ಮಾರ್ಗ ಇದೆ. ಸೊ ಈಗೂ ಸಹ ಹೋಗ್ಬೋದು, ಬಟ್ ನಮಗೆ ಸೂಕ್ತ ಮಾಹಿತಿ ಇಲ್ಲದೆ ಹೋಗೋದು ತಪ್ಪು ಅಂದ್ಕೊಳ್ತೀನಿ. ಈ ಮಾರ್ಗದಲ್ಲಿ ಇದೆಲ್ಲೋ ಬಂದು ಹಾಲ್ಟ್ ಆಗಿ ಎಲ್ಲ ಹೋಗ್ಬೇಕು. ಸೊ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಅರಣ್ಯ ಪ್ರದೇಶದ ಒಳಗಡೆ ಟ್ರೆಕ್ಕಿಂಗ್ ಇದೆ. ಸೊ ಫಾರೆಸ್ಟ್ ಇಲಾಖೆಯವರ ಸಹಕಾರದೊಂದಿಗೆ ನಾವು ಈ ಕುಮಾರ ಪರ್ವತ ಆಮೇಲೆ ಪುಷ್ಪಗಿರಿ ಈ ಒಂದು ಪ್ರವಾಸಿ ತಾಣಕ್ಕೆ ಭೇಟಿ ನೀಡಬಹುದು. ಸೊ ಇದುವೇ ಪಟ್ಲಾ ಬೆಟ್ಟದ ವ್ಯೂ. ನೋಡಿ ಎಷ್ಟು ಅದ್ಭುತವಾಗಿದೆ ಪಟ್ಲಾ ಬೆಟ್ಟ. ಸೊ ಮತ್ತೊಮ್ಮೆ ಈ ಒಂದು ಸುಂದರವಾದ ತಾಣದ ವಿಡಿಯೋನ ಸಮರ್ಪಣೆ ಮಾಡುತ್ತಾ ಇಲ್ಲಿನ ಒಂದು ಅದ್ಭುತವಾದ ಕಣ್ಮನ ಸೆಳೆಯುವ ಪ್ರಕೃತಿಯ ತಾಣದ ವೀಕ್ಷಣೆಯನ್ನ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ಸಮರ್ಪಣೆ ಮಾಡಿರ್ತೀನಿ. ಸೊ ನಮ್ಮ ಎಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ನೋಡಿ ಈ ತರಹದ ಒಂದು ಸುಂದರವಾದ ಪ್ರಕೃತಿಯ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇರ್ತೀನಿ. ದಯವಿಟ್ಟು ಏನು ಈ ತರಹದ ಒಂದು ವಿಶೇಷವಾದ ಸ್ಥಳಕ್ಕೆ ಆಗಮಿಸಿದಾಗ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲವಿರಲಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಯಾಕೆಂತಂದ್ರೆ ಎಲ್ಲ ಒಂಥರ ಚೆನ್ನಾಗಿದೆ ಪ್ಲೇಸ್ಗಳಿವೆಲ್ಲ. ಇಂತಹ ಸ್ಥಳಗಳನ್ನ ತಾವು ಸಹ ವೀಕ್ಷಣೆಯನ್ನು ಪಡೆಯಲಿ, ಹಾಗೆ ಶೇರ್ ಮಾಡಲಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಒಂದು ಸಹಕರಿಸಲಿ ಅಂತ ಈ ತರ ನಮ್ಮ ಒಂದು ಕಾರ್ಯಕ್ರಮಗಳನ್ನ ನಮಗೆ ರಜೆಯ ಸಮಯದಲ್ಲಿ ಮಾಡ್ಕೊಂಡು ಬರ್ತೀವಿ. ದಯವಿಟ್ಟು ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸು, ಯೂಟ್ಯೂಬ್ ಚಾನಲ್ ಚಂದಾದಾರರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ನೋಡ್ಕೊಳ್ಳಿ ಪಟ್ಲಾ ಬೆಟ್ಟದ ಸುಂದರವಾದ ವ್ಯೂ ಪಾಯಿಂಟ್. ಸೊ ಮುಂದೆ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಭೇಟಿ ನೀಡ್ತೀನಿ. ದಯವಿಟ್ಟು ಬಿಸ್ಲೆ ವಿಡಿಯೋ ಸಹ ಕಣ್ತುಂಬ್ಕೊಳ್ಳಿ. ಬಿಸ್ಲೆ ವ್ಯೂ ಪಾಯಿಂಟ್ ಅದು ಸಹ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ.